ಪ್ರಾರ್ಥನೆ ಮಾಡ್ತೀವಿ ಅಂತ ತಿಳ್ಕೊಂಡು ಕೆಲವರು ಹೇಳ್ತಾರೆ. ಆದರೆ ದೇವರು ನಿರಾಕಾರ. ಅವರು ಈ ಚರ್ಮಚಕ್ಷುವಿನಿಂದ ಹೊರಗಿನ ಕಣ್ಣಿನಿಂದ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅವನು ಅನುಭವ ವೇದ್ಯ ಅಂತ ತಿಳ್ಕೊಂಡು ಹೇಳ್ತಾರೆ. ಈಸ್ ಎಕ್ಸ್ಪೀರಿಯನ್ಸ್ಡ್. ನಾವು ಅನುಭವಿಸಿಯೇ ದೇವರನ್ನು ನಾವು ಕಾಣಬೇಕು ಅಂಥೇಳಿ ಅನೇಕ ದಾರ್ಶನಿಕರು, ಮಹಾತ್ಮರು, ಪ್ರವಾದಿಗಳು ನಮಗೆ ಹೇಳ್ತಾ ಇದ್ದಾರೆ. ದೇವರು ಸಾಮಾನ್ಯವಾದಂಥ ಒಂದು ಲಾಜಿಕ್. ಇವತ್ತು ದೇವರ ಬಗ್ಗೆ ನಾನು ಜಾಸ್ತಿ ಹೇಳೋದಿಲ್ಲ, ಅದು ಬೇರೆ ವಿಷಯ ಇದೆ. ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂದಾಗ ನಾವು ಯಾರಿಗೆ ಕೃತಜ್ಞತೆ ಸಲ್ಲಿಸಬೇಕು, ಹೇಗೆ ಕೃತಜ್ಞತೆ ಸಲ್ಲಿಸಬೇಕು ಅಂತ ತಿಳ್ಕೊಂಡು ಕೇಳ್ತಾರೆ. ಸಾಮಾನ್ಯವಾಗಿ ಪ್ರತಿಯೊಬ್ಬರು ಕೂಡ ತಿಳ್ಕೋಬೇಕು, ನಮ್ಮ ಇದರ ಎದುರಿಗೆ ಈ ಸುಂದರವಾದಂತಹ ಒಂದು ಬ್ರಹ್ಮಾಂಡ ಇದೆ, ಈ ಸೃಷ್ಟಿ ಇದೆ. ಇದನ್ನು ಒಬ್ಬ ಯಾವುದೋ ಒಂದು ಗಡಿಯಾರ ಸಿಕ್ಕಾಗ ಅಥವಾ ಯಾವುದಾದ್ರೂ ಒಂದು ವಸ್ತು ಇಕ್ವಿಪ್ಮೆಂಟ್ ಸಿಕ್ಕಾಗ ಅದು ನಡೀತಾ ಇರ್ತದೆ. ಗಡಿಯಾರ ಇರ್ಬೋದು, ಮೊಬೈಲ್ ಇರ್ಬೋದು, ಮತ್ತೊಂದು ಇರ್ಬೋದು. ಅದು ನೋಡಿದಾಗ ಆ ವಸ್ತು ಇದೆ ಅಂದಾಗ ಅದನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಒಬ್ಬ ಸೈಂಟಿಸ್ಟ್, ಅದನ್ನು ತಯಾರು ಮಾಡಿರ್ತಕ್ಕಂಥ ಒಬ್ಬ ವಿಜ್ಞಾನಿ ಇರಲೇಬೇಕು ಅಂತ ತಿಳ್ಕೊಂಡು ನಾವು ನಂಬ್ತೀವಿ. ಅಂದಾಗ ಒಂದು ಚಿಕ್ಕ ಚಿಕ್ಕ ವಸ್ತುಗಳನ್ನೇ ಆ ತಯಾರು ಮಾಡಿರ್ತಕ್ಕಂಥ ಒಂದು ಇದನ್ನು ಇರಲೇಬೇಕು ವಿಜ್ಞಾನಿ ಕಂಡು ಹಿಡಿದಿರ್ತಕ್ಕಂಥವ್ರು ಅಂತ ನಾವು ಹೇಳ್ತೀವಿ. ಅಂದಾಗ ವ್ಯವಸ್ಥಿತವಾಗಿ ನಡೀತಕ್ಕಂತಹ ಒಂದು ಈ ಸೃಷ್ಟಿ ನಮ್ಮ ಎದುರಿಗಿದೆ. ನೋಡಿ ಎಷ್ಟು ಕ್ರಮಬದ್ಧವಾಗಿ ದೇವರು ಇದನ್ನು ಜೋಡಿಸಿದ್ದಾರೆ. ಕರೆಕ್ಟಾಗಿ ಮಳೆಗಾಲ 4 ತಿಂಗಳು, ಚಳಿಗಾಲ 4 ತಿಂಗಳು, ಬೇಸಿಗೆ ಕಾಲ 4 ತಿಂಗಳು, ಈ ರೀತಿಯಲ್ಲಿ ಮಳೆ ಈ ಒಂದು ಭೂಮಿಯಲ್ಲಿ ಬೆಳೆ ಬೆಳೀಲಿಕ್ಕೆ, ಆಹಾರವನ್ನು ಬೆಳೆಸಲಿಕ್ಕೆ ಮಳೆಯನ್ನು ಸುರಿಸ್ತಾ ಇದ್ದಾನೆ ದೇವರು. ಮತ್ತು ಚಳಿಗಾಲ, ಬೇಸಿಗೆ ಕಾಲ, ಈ ಎಲ್ಲ ಸೀಸನ್ಗಳನ್ನು ಕ್ರಮಬದ್ಧವಾಗಿ ಈ ಸೂರ್ಯ, ಚಂದ್ರ, ಇದರ ಪರಿಭ್ರಮಣೆ, ಸೌರವ್ಯೂಹ, ಮಂಡಲದಲ್ಲಿ ಇವತ್ತೆಲ್ಲ ಅನೇಕ ಗ್ರಹಗಳು ಸುತ್ತುತ್ತಾ ಇದ್ದಾವೆ. ಇಷ್ಟೆಲ್ಲ ವ್ಯವಸ್ಥಿತವಾಗಿ ನಿರ್ಮಾಣ ಮಾಡಬೇಕಾದ್ರೆ, ಇಂಥ ಒಂದು ಸುಂದರವಾದಂತಹ ಮಹಾಮನೆಯನ್ನು ಇದು ನಿರ್ಮಾಣ ಮಾಡಿರಬೇಕಾದ್ರೆ ಇದನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಒಬ್ಬ ಮಾಲೀಕ, ಇದರ ನಿರ್ಮಿಸಿರ್ತಕ್ಕಂಥ ಒಬ್ಬ ಮಹಾವಿಜ್ಞಾನಿ ಇರಲೇಬೇಕು. ಅಂತಹ ಈ ಜಗತ್ತನ್ನು ನಿರ್ಮಾಣ ಮಾಡಿರ್ತಕ್ಕಂತಹ ಒಂದು ಮಾಲೀಕನಿಗೆ ಆ ಒಂದು ಶಕ್ತಿಗೆ ಏನಂತ ಕರೀತಾರೆ, ದೇವರು ಅಂತ ಕರೀತಾರೆ. ನಮ್ಮ ಎದುರಿಗೆ ನೋಡಿ ಇವತ್ತು ದಿವಸ ಶರಣ್ ಹೇಳ್ತಾ ಇದ್ದಾರೆ, ಅಂತಹ ದೇವರು ನಮಗೆ ಏನೆಲ್ಲ ಕೊಟ್ಟಿದ್ದಾರೆ. ಪಂಚಭೂತಾತ್ಮಕವಾದಂತಹ ಒಂದು ಈ ಪ್ರಪಂಚವನ್ನು ನಿರ್ಮಾಣ ಮಾಡಿದ್ದಾನೆ. ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ ಇವೆಲ್ಲವೂ ಕೂಡ ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಒಂದು ದೇಣಿಗೆ, ದಾನವಾಗಿ ನಮಗೆ ಕೊಟ್ಟಿದ್ದಾನೆ. 12ನೇ ಶತಮಾನದಲ್ಲಿ ಅವರು ಕಾಯಕದಲ್ಲಿ ಬಟ್ಟೆ ನೇಯ್ತಕ್ಕಂತಹ ಜೇಡರ ಕಾಯಕವನ್ನು ಮಾಡ್ತಕ್ಕಂಥ, ನಾವು ಜಾಡ್ರು ಅಂತ ತಿಳ್ಕೊಂಡು ಹೇಳ್ತೀವಿ. ಆ ಬಟ್ಟೆ ನೇಯ್ತಕ್ಕಂಥ ಒಂದು ಕಾಯಕ ಮಾಡಿದರೂ ಕೂಡ ಅವರು ಅನುಭವ ಮಂಟಪದಲ್ಲಿ ಆ ಅನುಭವದ ಒಂದು ಮೇರುವಾಗಿರ್ತಕ್ಕಂತಹ ಮಹಾಶರಣ ಜೇಡರ ದಾಸಿಮಯ್ಯನವರು ತಮ್ಮ ಒಂದು ವಚನದಲ್ಲಿ ಭಾಳ ಸುಂದರವಾಗಿ ದೇವರು ನಮಗೆ ಏನೇನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ವಿವರಿಸಿ ಹೇಳ್ತಾ ಇದ್ದಾರೆ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ಅದು ನಿಮ್ಮ ದಾನ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ಸುತ್ತಿ ಹರಿವ ಸಾಗರವೆಲ್ಲ ನಿಮ್ಮ ದಾನವಯ್ಯ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ನಿಮ್ಮ ದಾನವನುಂಡು ಅನ್ಯರ ಹೊಗಳುವ ಕುನ್ನಿಗಳನೇ ನಂಬೆ ರಾಮನಾಥ, ಕುನ್ನಿಗಳನೇ ನಂಬೆ ರಾಮನಾಥ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ. ನೋಡಿ ಇಲ್ಲಿ ಶರಣರಾದಂತಹ ಜೇಡರ ದಾಸಿಮಯ್ಯನವರು ತಮ್ಮದೇ ಆದಂಥ ಒಂದು ಶೈಲಿಯಲ್ಲಿ ಬಹಳ ಸುಂದರವಾಗಿ ದೇವರು ನಮಗೆ ಏನೇನು ಕೊಟ್ಟಿದ್ದಾನೆ ಅಂತಂದರೆ, ಇಳೆ ಭೂಮಿ, ಈ ಭೂಮಿಯನ್ನು ನಮಗೆ ದಾನವಾಗಿ ಕೊಟ್ಟಿದ್ದಾರೆ. ಯಾರಾದರೂ ಒಂದು ಭೂಮಿ ಅಣ್ಣ ತಮ್ಮಂದಿರು ಪಾಲು ಮಾಡಿಕೊಳ್ಳುವಾಗ ಅವರಪ್ಪ ಏನಾದರೂ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದ್ರೆ, ಇದು ನನ್ನ ಪಾಲಿನ ಜಮೀನು, ಇದು ನನ್ನ ಪಾಲಿನ ಭೂಮಿ, ನನಗಿಷ್ಟು ಬರಲೇಬೇಕು, ನೀನು ಕೊಡಲೇಬೇಕು ಅಂತ ತಿಳ್ಕೊಂಡು 1 ಇಂಚ್ ಜಾಗ ಕೂಡ ನಾನು ಬಿಡೋದಿಲ್ಲ ಅಂತ ತಿಳ್ಕೊಂಡು ಬಡ್ದಾಡೋದನ್ನ ನೋಡ್ತಾ ಇದ್ವಿ. ಆದರೆ ಈ ಇಡೀ ಜಗತ್ತಿನ ಒಂದು
ಇದನ್ನು ಭೂಮಿಯನ್ನು ಇಡೀ ಜಗತ್ತನ್ನೇ ನಿರ್ಮಾಣ ಮಾಡಿರ್ತಕ್ಕಂಥ ಪರಮಾತ್ಮ ಮನುಷ್ಯನಿಗೆ ಉಚಿತವಾಗಿ ಕೊಟ್ಟಿದ್ದಾನೆ. ನಾವೇನು ಅವನಿಗೆ ಟ್ಯಾಕ್ಸ್ ಕೊಡೋದಿಲ್ಲ. ಆಮೇಲೆ ಬೆಳೆ ಬೆಳೀತಾ ಇದೆ ನೋಡ್ರಿ, ಏನೆಲ್ಲ ಬೆಳೆ ಇವತ್ತು ಜೋಳ ಇರ್ಬೋದು, ರಾಗಿ ಇರ್ಬೋದು, ಭತ್ತ ಇರ್ಬೋದು, ಕಡಲೆ ಇರ್ಬೋದು, ತೊಗರಿ ಇರ್ಬೋದು, ಹೆಸರು ಇರ್ಬೋದು, ಉದ್ದಿರ್ಬೋದು, ಇದೆಲ್ಲ ಧಾನ್ಯಗಳು, ದವಸ ಧಾನ್ಯಗಳೆಲ್ಲ ಬೆಳೆಯೋದು ಭೂಮಿಯಲ್ಲಿನೇ. ಪ್ರತಿಯೊಂದು ಇವತ್ತು ಸಾಂಬಾರು ಪದಾರ್ಥಗಳು ಎಷ್ಟು ಬೆಲೆ ಬಾಳ್ತಕ್ಕಂತಹ ಲಕ್ಷಾಂತರ ರೂಪಾಯಿ, ಕೋಟಿ ಕೋಟಿ ಹಣವನ್ನು ಇವತ್ತಿನ ದಿವಸ ಅನೇಕ ಜನ ಈ ಸಾಂಬಾರು ಪದಾರ್ಥಗಳನ್ನು ಬೆಳೀತಕ್ಕಂತಹ ಒಂದು ಮಲೆನಾಡು ಪ್ರದೇಶಗಳಲ್ಲಿ ಇವತ್ತು ನಾವು ರೈತರನ್ನು ನೋಡ್ತಾ ಇದ್ದೇವೆ. ಈ ರೀತಿ ಏನೆಲ್ಲವನ್ನು ಕೂಡ ಬೆಳೀತಕ್ಕಂತಹ ಒಂದು ಬಂಗಾರ ಬಿತ್ತಿ ಬಂಗಾರ ಬೆಳೀತಕ್ಕಂಥದ್ದು ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಫಲವತ್ತಾದಂತಹ ಜಮೀನು ದೇವರು ಕೊಟ್ಟಿದ್ದಾನೆ. ಮತ್ತು ಕಾಲ ಕಾಲಕ್ಕೆ ಬೇಕಾಗುವಂತಹ ಮಳೆಯನ್ನು ಸುರಿಸ್ತಾ ಇದ್ದಾನೆ ದೇವರು, ಬೆಳೆಯನ್ನು, ಮತ್ತು ಸುಳಿದು ಸೂಸುವ ಗಾಳಿ. ಮುಖ್ಯವಾಗಿ ಪ್ರತಿಯೊಂದು ಜೀವಿಗಳು ಈ ಒಂದು ಭೂಮಿಯ ಮೇಲೆ ಜೀವರಾಶಿಗಳು ಬದುಕಬೇಕಾದರೆ ಗಾಳಿ ಭಾಳ ಮುಖ್ಯವಾಗಿ ಬೇಕು. ಗಾಳಿ ಇಲ್ಲದೆ ಇದ್ದರೆ ಯಾವ ಜೀವಿಗಳು ಕೂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಮಾನವನು ಕೂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಈಗ ಏನೋ ಸ್ವಲ್ಪ ನೀವು ಎಷ್ಟೇ ಸಂಬಳ ಅವ್ರಿಗೆ ಜಾಸ್ತಿ ಮಾಡಿರಿ, ಈ ಸರ್ಕಾರಿ ಇಲಾಖೆಯಲ್ಲಿ ಈಗ ಅನೇಕ ಸಂಘಟನೆಯವರೆಲ್ಲ ಕಾರ್ಮಿಕರಾಗಲಿ ಅಥವಾ ಡಾಕ್ಟರ್ ಇರ್ಬೋದು, ಮತ್ತು ಸರ್ಕಾರಿ ಇರ್ಬೋದು, ನೌಕರಿಗಳಲ್ಲಿ ಇರ್ತಕ್ಕಂಥವ್ರು ಮತ್ತು ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ನಮ್ಮ ಸಂಬಳ ಹೆಚ್ಚಿಗೆ ಮಾಡಿರಿ, ನಮ್ಮ ಟಿ ಎ ಹೆಚ್ಚಿಗೆ ಮಾಡಿರಿ, ನಮ್ಮ ಡಿ ಎ ಹೆಚ್ಚಿಗೆ ಮಾಡಿರಿ ಅಂತ ತಿಳ್ಕೊಂಡು ಮುಷ್ಕರಗಳನ್ನು ಮಾಡ್ತಾನೆ ಇರ್ತಾರೆ. ನೀವೆಲ್ಲ ನೋಡ್ತಾ ಇದ್ದೀರಿ. ಈ ರೀತಿಯಲ್ಲಿ ಆ ಗಾಳಿ ಏನಾದರೂ ಕೂಡ ಬೇರೆ ಬೇರೆ ಇಲಾಖೆ ಒಂದು ನೌಕರದಾರರು ಸರ್ವೆಂಟ್ಸ್ ಎಲ್ಲ ಯಾವ ರೀತಿಯಾಗಿ ವರ್ಕರ್ಸ್ ಮುಷ್ಕರ ಮಾಡ್ತಾಯಿದ್ದಾರೆ, ಸ್ಟ್ರೈಕ್ ಮಾಡ್ತಾಯಿದ್ದಾರೋ ಆ ರೀತಿಯಲ್ಲಿ ಈ ಗಾಳಿನೂ, ಈ ಸುಳಿತಕ್ಕಂಥ ಒಂದು ಗಾಳಿನೂ ಕೂಡ ಏನಾದರೂ ಒಂದು ಅರ್ಧ ನಿಮಿಷ, ಒಂದು 30 ಸೆಕೆಂಡೇ ಏನಾದರೂ ಇದು ಸ್ಟ್ರೈಕ್ ಮಾಡ್ತು ಅಂತಂದರೆ ಯಾರೂ ಕೂಡ ಇಲ್ಲಿ ಜೀವರಾಶಿಗಳು ಯಾರೂ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಮಾನವರು ಕೂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಉಸಿರಾಟಕ್ಕೆ ಅತ್ಯವಶ್ಯವಾಗಿ ಬೇಕಾದಂತಹ ಆಮ್ಲಜನಕವನ್ನು ದೇವರು ಕೊಡ್ತಾ ಇದ್ದಾನೆ, ಅದಕ್ಕಾಗಿ ಉಚಿತವಾಗಿ ಕೊಟ್ಟಿದ್ದಾನೆ. ಹಾಗಾದರೆ ನಾವು ನೀರಿಗೆ ಟ್ಯಾಕ್ಸ್ ಕಟ್ತೀವಿ ಜಲಮಂಡಳಿಯವರಿಗೆ ಅಥವಾ ಗ್ರಾಮ ಪಂಚಾಯತ್ವರಿಗೆ ಅಂತ ತಿಳ್ಕೊಂಡು ನೀವು ಹೇಳ್ಬೋದು. ಆದರೆ ಟ್ಯಾಕ್ಸು ನಾವು ಗ್ರಾಮ ಪಂಚಾಯತ್ಗೂ ಅಥವಾ ಜಲಮಂಡಳಿಯವರಿಗೆ, ಬೆಂಗಳೂರು ಜಲಮಂಡಳಿಯವರಿಗೆ ನೀವು ಕಟ್ತಾ ಇರಬಹುದು. ಆದರೆ ದೇವರು ಅದಕ್ಕೇನು ಟ್ಯಾಕ್ಸ್ ಕೇಳಿಲ್ಲ, ಯಾವತ್ತೂ ಟ್ಯಾಕ್ಸ್ ತೊಗೊಂಡಿಲ್ಲ, ತೆರಿಗೆ ತಗೊಂಡಿಲ್ಲ, ಉಚಿತವಾಗಿ ಕೊಟ್ಟಿದ್ದಾನೆ. ನೀರು, ಸಪ್ತ ಸಾಗರಗಳನ್ನು ಕೊಟ್ಟಿದ್ದಾನೆ. ಆನಂತರ ಸುಳಿದು ಸೂಸುವಂತಹ ಗಾಳಿ, ಎಷ್ಟು ಇಂಪಾರ್ಟೆಂಟ್ ಆಕ್ಸಿಜನು, ಇದನ್ನು ಕೂಡ ನಮಗೆ ದೇವರು ಉಚಿತವಾಗಿ ಕೊಟ್ಟಿದ್ದಾನೆ, ಫ್ರೀಯಾಗಿ ಕೊಟ್ಟಿದ್ದಾನೆ. ಆದರೆ ಸುತ್ತಿ ಹರಿಯುವಂತಹ ಸಾಗರ, 7 ಸಾಗರಗಳು, ಸಪ್ತ ಸಾಗರಗಳನ್ನು ಕೂಡ ಸುತ್ತಿ ಹರಿತಾ ಇದ್ದಾವೆ. 1 ಅಂಶ ಅಂದರೆ ಇವತ್ತು 1/4 ಅಂಶ ಭಾಗದಲ್ಲಿ 25% ಮಾತ್ರ ಭೂಮಿ ಇದ್ದರೆ 75% ಇವತ್ತು ನೀರಿದೆ. ಅಂತಹ ಸಪ್ತ ಸಾಗರಗಳನ್ನು ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂತಹ, ಜೀವಿಗಳಿಗೆ ಅವಶ್ಯಕವಾದಂತಹ ನೀರನ್ನು ಕೊಟ್ಟಿರ್ತಕ್ಕಂಥವನು ಆ ಪರಮಾತ್ಮ. ಸುತ್ತಿ ಹರಿವ ಸಾಗರವೆಲ್ಲ ನಿಮ್ಮ ದಾನ. ಆದರೆ ಮಾನವ ಏನು ಮಾಡ್ತಾ ಇದ್ದಾನೆ? ಆ ದೇವರು ಕೊಟ್ಟಿರ್ತಕ್ಕಂಥ ಎಲ್ಲ ದಾನವನ್ನು ಉಂಡು ಅದನ್ನು ಬಳಸಿಕೊಂಡು ನೀರು ಕುಡಿತಾನೆ, ತನಗೆ ಬೇಕಾದಂಗೆಲ್ಲ ಖರ್ಚು ಮಾಡ್ತಾನೆ. ಆನಂತರ ಗಾಳಿಯನ್ನು ಉಸಿರಾಡ್ತಾನೆ ಇದ್ದಾನೆ. ಪ್ರತಿಯೊಬ್ಬರು ಕೂಡ ಉಸಿರಾಡ್ತಾ ಇದ್ದೀವಿ ಕ್ಷಣ ಕ್ಷಣಕ್ಕೂ. ಅಂತಹ ಒಂದು ಗಾಳಿಯನ್ನು ಉಪಯೋಗಿಸ್ತಾ ಇದ್ದಾನೆ. ದೇವರು ಕೊಟ್ಟಂತಹ ಒಂದು ಎಲ್ಲ ಸವಲತ್ತುಗಳನ್ನು, ಸೌಕರ್ಯಗಳನ್ನು ಪಡ್ಕೊಂಡಿದ್ದಾನೆ ಮಾನವ. ಆದರೆ ಅವನ ದಾನವನ್ನು ಉಂಡು ಅನ್ಯರನ್ನು ಹೊಗಳುವ ಕುನ್ನಿಗಳನ್ನೇನೆಂಬೆನಯ್ಯ ರಾಮನಾಥ ಅಂತ ತಿಳ್ಕೊಂಡು ಕೇಳ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಕೊಟ್ಟಿರ್ತಕ್ಕಂಥದ್ದು, ದಾನವಾಗಿ ನಮಗೆ ಉಚಿತವಾಗಿ ಕೊಟ್ಟಿರ್ತಕ್ಕಂಥದ್ದು ಪರಮಾತ್ಮ. ಆದರೆ ಮನುಷ್ಯ ಆ ದೇವರನ್ನೇ ಮರೆತು ಬಿಟ್ಟಿದ್ದಾನೆ. ಎಲ್ಲಿದ್ದಾನ್ರಿ ದೇವರು? ನಾವು ನೋಡೇ ಇಲ್ಲ, ನಮಗೆ ಎದುರಿಗೆ ಕಣ್ಣಿಗೆ ಕಾಣ್ತಕ್ಕಂಥ ನಾವು ಮಾತ್ರ ನಂಬ್ತೀವಿ. ದೇವರು ಎಲ್ಲಿದ್ದಾನೆ, ಎಲ್ಲಿ ಪೂಜೆ ಮಾಡೋದು, ಎಲ್ಲಿ ಪ್ರಾರ್ಥನೆ ಮಾಡೋದು, ಇವೆಲ್ಲ ಬರೀ ಬೂಟಾಟಿಕೆ, ಇವೆಲ್ಲ ಬರೀ ಮೂಢನಂಬಿಕೆ, ಅಂಧಶ್ರದ್ಧೆ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಮೂಢನಂಬಿಕೆ ಬೇರೆ, ಧರ್ಮ ಬೇರೆ. ನಾವು ಈ ಜಗತ್ತನ್ನು ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂತಹ, ನಮಗೆ ಹುಟ್ಟಿಸಿರ್ತಕ್ಕಂತಹ ಪರಮಾತ್ಮನಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಪೂಜೆ, ಪ್ರಾರ್ಥನೆ ಮತ್ತು ಧ್ಯಾನ ಇವು ಏನಪ್ಪ ಅಂದರೆ, ಪೂಜೆ ಇಟ್ ಈಸ್ ಎ ಕೈಂಡ್ ಆಫ್ ಥ್ಯಾಂಕ್ಸ್ ಗಿವಿಂಗ್ ಅಂತ ತಿಳ್ಕೊಂಡು ಹೇಳ್ತಾರೆ. ಕೃತಜ್ಞತಾ ಸಮರ್ಪಣೆಯೇ ಪೂಜೆಯ ಉದ್ದೇಶ ಅಂತ ತಿಳ್ಕೊಂಡು ಭಾಳ ಸುಂದರವಾಗಿ ಹೇಳ್ತಾ ಇದ್ದಾರೆ. ಪೂಜೆ, ಪ್ರಾರ್ಥನೆ, ಧ್ಯಾನ ಇವನ್ನೆಲ್ಲ ನಾವು ಯಾಕೆ ಮಾಡಬೇಕು ಅಂತಂದರೆ, ನಮಗೆ ಈ ಜಗತ್ತನ್ನು ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂತಹ, ನಮ್ಮನ್ನು ಮಾನವ ಜನ್ಮಕ್ಕೆ ಹುಟ್ಟಿಸಿರ್ತಕ್ಕಂತಹ, ನಮ್ಮನ್ನು ಸಾಕ್ತಾ ಇರುವಂತಹ ಆ ಒಂದು ಮಹಾದಾನಿಯಾಗಿರ್ತಕ್ಕಂಥ ಪರಮಾತ್ಮನಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು, ಥ್ಯಾಂಕ್ಸ್ ಹೇಳಬೇಕು. ಆ ಥ್ಯಾಂಕ್ಸ್ ಹೇಳುವಂಥ ವಿಧಾನವೇ ಪೂಜೆ, ಪ್ರಾರ್ಥನೆ ಮತ್ತು ಧ್ಯಾನ ಅಂತ ತಿಳ್ಕೊಂಡು ನಾವು ನೋಡ್ತಾ ಇದ್ದೀವಿ.
ಎಲ್ಲ ಪ್ರಾಪರ್ಟಿ ಇದೆ, ಇವತ್ತಿನ ದಿವಸ ಗಾಳಿ ಇದೆ, ಮತ್ತೊಂದು ಏನೆಲ್ಲವನ್ನು ಕೂಡ ನಾವು ಬಳಸ್ಕೊಳ್ತಾ ಇದ್ದೀವಿ. ಅದಕ್ಕಾಗಿ ನಾವು ಥ್ಯಾಂಕ್ಸ್ ಹೇಳಲೇಬೇಕು, ಅದಕ್ಕಾಗಿ ನಾವು ದೇವರಿಗೆ ಕೃತಜ್ಞರಾಗಿರಲೇಬೇಕು. ಯಾಕೆಂದರೆ ದೇವರು ನಮಗೆ ಇಷ್ಟೆಲ್ಲವನ್ನು ಕೊಟ್ಟಿರ್ತಕ್ಕಂಥ ಸಂಪತ್ತು, ಖನಿಜ ಸಂಪತ್ತು, ಭೂ ಸಂಪತ್ತು, ಫಲವತ್ತಾದಂಥ ಭೂಮಿ, ನೀರು, ಇವೆಲ್ಲವನ್ನೂ ಕೂಡ ಆ ದೇವರು ನಮಗೆ ಕೊಟ್ಟಿದ್ದಾನೆ. ಅಂತಹ ಒಂದು ದೇವನನ್ನು ನಾವು ಸ್ತುತಿಸುವುದು ಮತ್ತು ಅವನ ಸ್ಮರಣೆ ಮಾಡ್ತಕ್ಕಂಥದ್ದು, ಅವನ ಗುಣಗಾನ ಮಾಡ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ. ಪ್ರತಿಯೊಬ್ಬ ಮಾನವನು ಕೂಡ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡಲೇಬೇಕು. ಆ ಒಂದು ಸ್ಮರಣೆ ಮಾಡುವುದರ ಮೂಲಕ, ಅವನನ್ನು ಪೂಜಿಸುವುದರ ಮೂಲಕ, ಅವನನ್ನು ಪ್ರಾರ್ಥಿಸುವುದರ ಮೂಲಕ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಆದರೆ ನಾವು ನೋಡ್ತಾ ಇದ್ದೀವಿ, ಇವತ್ತು 3 ಜನ ಈ ಜಗತ್ತನ್ನು ನಿರ್ಮಾಣ ಮಾಡಿರ್ತಕ್ಕಂತಹ ಪರಮಾತ್ಮನನ್ನು ಬಿಟ್ಟು ಬೇರೆ ಯಾರ್ಯಾರೋ ಹುಟ್ಟಿ ಸತ್ತಿರ್ತಕ್ಕಂತಹ ಒಂದು ವ್ಯಕ್ತಿಗಳನ್ನು, ಅಥವಾ ಅವು ಇತಿಹಾಸವೇ ಇಲ್ಲದೆ ಇರತಕ್ಕಂತಹ, ಒಂದು ಚಾರಿತ್ರಿಕ ಹಿನ್ನೆಲೆ ಇಲ್ಲದೆ ಇರತಕ್ಕಂತಹ ಒಂದೊಂದು ಕಾಲ್ಪನಿಕ ದೇವತೆಗಳನ್ನು ಮಾಡಿಕೊಂಡು ನಾವು ಪೂಜೆ ಮಾಡೋದನ್ನು ಜನಗಳು ಮಾಡುತ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಗುರು ಬಸವಣ್ಣನವರು ಕೊಟ್ಟಿರ್ತಕ್ಕಂಥ ಧರ್ಮ ಇದು ಲಿಂಗಾಯತ ಧರ್ಮ, ಶೇಶ್ವರವಾದಿ ಧರ್ಮ. ಕೆಲವರು ಏಕದೇವೋಪಾಸಕರಾಗಬೇಕು, ದೇವರನ್ನು ಪ್ರಾರ್ಥಿಸಬೇಕು, ಇಷ್ಟಲಿಂಗದ ಮೂಲಕ ಪೂಜಿಸಬೇಕು ಅಂತ ನಾವು ಹೇಳಿದ ತಕ್ಷಣ ಕೆಲವು 3 ಜನ ಏನು ತಿಳ್ಕೊತಾರೆ ಅಂತಂದರೆ, ಇವರು ದೇವರನ್ನು ನಂಬೋದಿಲ್ಲ, ಅದನ್ನು ಪೂಜೆ ಮಾಡಬೇಡಿ, ಇದನ್ನು ಪೂಜೆ ಮಾಡಬೇಡಿ ಅಂತ ತಿಳ್ಕೊಂಡು ಹೇಳ್ತಾರೆ ಅಂತ ಅವ್ರು ಕೆಲವರು ತಿಳ್ಕೊಳ್ತಾ ಇರ್ತಾರೆ. ಆದರೆ ಹಾಗಲ್ಲ, ಗುರು ಬಸವಣ್ಣನವರು ಬಲವಾಗಿ ದೇವರನ್ನು ನಂಬಿದ್ದಾರೆ. ಈ ಜಗತ್ತನ್ನು ನಿರ್ಮಾಣ ಮಾಡಿರ್ತಕ್ಕಂತಹ, ಈ ಸೃಷ್ಟಿಯನ್ನು ನಿರ್ಮಾಣ ಮಾಡಿರ್ತಕ್ಕಂತಹ ಒಬ್ಬ ಪರಮಾತ್ಮ ಇದ್ದಾನೆ. ಈ ಜಗತ್ತನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಪರಮಾತ್ಮನಲ್ಲಿ ನಾವು ಅಚಲವಾದಂಥ ವಿಶ್ವಾಸವನ್ನು, ಶ್ರದ್ಧೆಯನ್ನು ಇಡಬೇಕು ಅನ್ನುವಂಥ ಒಂದು ತತ್ವವನ್ನು ಗುರು ಬಸವಣ್ಣನವರು ಕೊಟ್ಟಿದ್ದಾರೆ. ಆದರೆ ನಾವು ಬ್ರಹ್ಮಾಂಡದ ಆಕಾರದಲ್ಲಿ ಇಷ್ಟಲಿಂಗದ ರೂಪದಲ್ಲಿ ಪೂಜೆ ಮಾಡಬೇಕು ಅನ್ನುವಂಥದ್ದನ್ನು ನಾವು ಪೂಜೆಯನ್ನು ಮಾಡಿ, ಪ್ರಾರ್ಥಿಸಿ, ಧ್ಯಾನಿಸಿ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅನ್ನುವಂಥದ್ದನ್ನು ನಮಗೆ ಗುರು ಬಸವಣ್ಣನವರು ಕಲಿಸಿಕೊಟ್ಟಿದ್ದಾರೆ. ಆದರೆ ನಾವು ಆ ನಿರಾಕಾರರಾದಂತಹ ದೇವರು ಕೊಟ್ಟಿರ್ತಕ್ಕಂಥ ಒಂದು ದಾನವನ್ನು ಉಂಡು ಕಾಲ್ಪನಿಕ ನಾವೇ ಕಲ್ಪಿಸಿಕೊಂಡಂತಹ ಕಾಕುಪೋಕು ದೇವತೆಗಳನ್ನು ಯಾವ್ಯಾವುದನ್ನು ಕೂಡ ನಾವು ಸ್ತುತಿಸಿ ನಾವು ಅವರಿಗೆ ಕೊಂಡಾಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅದಕ್ಕಾಗಿ ನಾವು ಅಪ್ಪ ಕೊಟ್ಟಿರುವಂತಹ ಒಂದು ಆಸ್ತಿಯನ್ನು, ಈಗ ನಿಮಗೆ ನಿಮ್ಮ ತಂದೆ ತಾಯಿಗಳು ನಿಮಗೆ ಆಸ್ತಿಯನ್ನು ಕೊಟ್ಟಿರ್ತಾರೆ. ಆಸ್ತಿ ಕೊಟ್ಟಿದ್ದಾಗ ಹಿಂದೆ ನಿಮಗೆ ಸಂಪತ್ತು ಕೊಟ್ಟಿರ್ತಾರೆ, ನಿಮಗೆಲ್ಲ ಅವರು ಜೀವನವನ್ನು ಕೊಟ್ಟಿರ್ತಾರೆ. ಆವಾಗ ಮಕ್ಕಳು ಸಹಜವಾಗಿಯೇ ತಂದೆ ತಾಯಿಗಳನ್ನು ಅವರು ಋಣದಲ್ಲಿರ್ತಾರೆ, ಅವ್ರನ್ನ ಕೃತಜ್ಞತೆ ಸಲ್ಲಿಸ್ತಾರೆ. ಅವರು ಲಿಂಗೈಕ್ಯ ಆದ ನಂತರ ಅವರ ಒಂದು ಫೋಟೋ ಇಟ್ಟು ಪೂಜೆ ಮಾಡ್ತಾರೆ, ಸ್ಮರಣೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ನಮಗೆ ಲೌಕಿಕವಾದಂತಹ ಒಂದು ತಂದೆ ಯಾವ ರೀತಿಯಾಗಿ ಪ್ರಾಪರ್ಟಿ ಕೊಟ್ಟಿದ್ದಾನೆ ಅಥವಾ ಜಮೀನು ಕೊಟ್ಟಿದ್ದಾರೆ, ಮನೆ ಕೊಟ್ಟಿದ್ದಾನೆ ಅಂತ ತಿಳ್ಕೊಂಡು ಹೇಗೆ ಕೃತಜ್ಞತೆ ಸಲ್ಲಿಸ್ತಾರೋ, ಹಾಗೆ ಈ ಜಗತ್ತನ್ನೇ ನಿರ್ಮಾಣ ಕೊಟ್ಟಿರ್ತಕ್ಕಂತಹ ಪರಮಾತ್ಮನಿಗೆ ನಾವು ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರೂ ಕೂಡ ಕಡಿಮೆನೇ. ಅದಕ್ಕಾಗಿ ಪ್ರತಿಯೊಬ್ಬರೂ ಕೂಡ ಆ ಜಗತ್ತನ್ನು ನಿರ್ಮಾಣ ಮಾಡಿರ್ತಕ್ಕಂತಹ ಕರ್ತನಲ್ಲಿ, ಆ ಸೃಷ್ಟಿಕರ್ತ ಪರಮಾತ್ಮನಲ್ಲಿ ನಾವು ಬಲವಾದಂತಹ ನಂಬಿಕೆ ಇಡಬೇಕು. ಪ್ರತಿಯೊಬ್ಬರು ಕೂಡ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಕೆಲವರಂತೂ ದೇವರು ಅಂತ ತಕ್ಷಣ ಇನ್ನು ಯಾವ್ಯಾವುದೋ ಕಲ್ಲುಗಳನ್ನು ಇಟ್ಟುಕೊಂಡು, ಮಣ್ಣುಗಳನ್ನು ಇಟ್ಕೊಂಡು, ಮೂರ್ತಿಗಳನ್ನ ಇಟ್ಕೊಂಡು ಇದು ದೇವರು ಇದು ದೇವರು ಇದು ದೇವರು ಅಂತ ದೈವಗಳನ್ನು ಪೂಜೆ ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ವಿ. ದೈವಗಳು ಅಂದರೆ ದೇವತೆಗಳು. ಆದರೆ ಹಾಗಲ್ಲ, ಗುರು ಬಸವಣ್ಣವ್ರು ಹೇಳ್ತಾ ಇದ್ದಾರೆ, ಇರೋ ಒಬ್ಬನೇ ದೇವರನ್ನು ನಾವು ಒಂದೇ ಮಂತ್ರದಿಂದ ಈ ಬ್ರಹ್ಮಾಂಡದ ಆಕಾರದಲ್ಲಿ ಪೂಜೆ ಮಾಡಬೇಕು ಅನ್ನುವಂಥದ್ದು ಗುರು ಬಸವಣ್ಣನವರ ಒಂದು ಸಿದ್ಧಾಂತ. ಅದಕ್ಕಾಗಿ ನಾವು ದೇವರನ್ನು ನಂಬಬೇಕನ್ನುವಂಥದ್ದು ಒಂದು ವಿಷಯ. ಇನ್ನೊಂದು, ನಾವು ಪ್ರತ್ಯಕ್ಷ ನೋಡಿದಾಗ ಮಾತ್ರ ನಂಬ್ತೀವಿ ಅಂತ ತಿಳ್ಕೊಂಡು ಹೇಳ್ತಾರೆ. ಎಲ್ಲ ವಿಷಯಗಳು ಕೂಡ ಪ್ರತ್ಯಕ್ಷ ನೋಡಿನೇ ನಾವು ನಂಬ್ತೀವಿ ಅಂತ ಹೇಳೋದು ಅದು ಶುದ್ಧ ತಪ್ಪು ಅಂತ ಅನಿಸ್ತದೆ. ಈಗ ಆಕಾಶದಲ್ಲಿ ಫ್ಲೈಟ್ ಹೋಗ್ತಾ ಇರ್ತದೆ, ವಿಮಾನ ಹೋಗ್ತಾ ಇರಬೇಕಾದ್ರೆ ಅದು ಓಡ್ತಾ ಇದೆ ವಿಮಾನ ಅಂತಂದಾಗ ಎಲ್ಲರೂ ಹೇಳ್ತಾರೆ, ಈಗ ಅದರಲ್ಲಿ ಪೈಲಟ್ ಇದ್ದಾನೋ ಇಲ್ಲೋ, ಚಾಲಕ ಇದ್ದಾನೋ ಇಲ್ಲೋ ಅಂತ ಕೇಳಿದಾಗ ಹೌದು ಅದರಲ್ಲಿ ಚಾಲಕ ಇದ್ದಾನೆ, ಪೈಲಟ್ ಇದ್ದಾನೆ ಅಂಥೇಳಿ ಯಾರಾದರೂ ಹೇಳ್ತಾರೆ. ಹೌದಲ್ರಿ? ಹಾಗಾದ್ರೆ ನಿಮಗೆ ಪೈಲಟ್ ಕಾಣ್ತಾ ಇದ್ದಾನೇನು ಇಲ್ಲಿ ಕೆಳಗೆ ನಿಂತಾಗ? ಕಾಣ್ತಾ ಇಲ್ಲ. ಹಾಗಾದ್ರೆ ಅದರಲ್ಲಿ ಇದ್ದಾನೆ ಚಾಲಕ ಅಂತೇಳಿ ನೀವು ನಂಬಿದಿರಿ, ಹೌದೋ ಇಲ್ಲೋ? ಕಣ್ಣಿಗೆ ಕಾಣೋದಿಲ್ಲ, ಆದರೂ ಕೂಡ ನಂಬಿದಿರಿ ಒಬ್ಬ ಚಾಲಕ ಬೇಕು ಅಂತ. ಅದೇ ರೀತಿಯಲ್ಲಿ ಈ ಒಂದು ಸೃಷ್ಟಿ, ಈ ಒಂದು ಬ್ರಹ್ಮಾಂಡವನ್ನು ವ್ಯವಸ್ಥಿತವಾಗಿ ಮುನ್ನಡೆಸ್ತಾ ಇರುವಂಥ ಒಬ್ಬ ಮಹಾ ಯಂತ್ರಜ್ಞ ಇದ್ದಾನೆ, ಅವನೇ ಇದರ ಚಾಲಕನಾಗಿದ್ದಾನೆ. ಈ ಒಂದು ಸೃಷ್ಟಿ ಬ್ರಹ್ಮಾಂಡ ಅಂತಕ್ಕಂಥ ಒಂದು ವಿಮಾನಕ್ಕೆ ಒಬ್ಬ ಚಾಲಕ ಇದ್ದಾನೆ, ಆ ಚಾಲಕ ಮುನ್ನಡೆಸ್ತಾ ಇದ್ದಾನೆ ಅಂದಾಗ
ಅವನೇ ಇದನ್ನು ಮುನ್ನಡೆಸ್ತಕ್ಕಂಥ ಒಂದು ಚಾಲಕನೇ ಅದಕ್ಕೆ ದೇವರಾಗಿದ್ದಾನೆ. ಅಂತಹ ದೇವರಲ್ಲಿ ನಾವು ನಂಬಿಕೆಯನ್ನು ಇಡಬೇಕು. ನಾವು ಕಣ್ಣಿಗೆ ಕಾಣೋದಿಲ್ಲ ಅಂತ ತಿಳ್ಕೊಂಡು ಹೇಳೋಕ್ಕಾಗೋದಿಲ್ಲ. ಕೆಲವೊಂದು ವಿಷಯಗಳು ನಂಬಿಕೆ ಆಧಾರದ ಮೇಲೆ ನಾವು ನಂಬಬೇಕಾಗ್ತದೆ. ಆ ದೇವರ ಸಬ್ಜೆಕ್ಟ್ ಬಂದಾಗ ಅದರ ಡೀಟೇಲು ನಾವು ತಿಳ್ಕೊಳ್ಳೋಣ. ದೇವರು ಈ ಒಂದು ಜಗತ್ತನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಪರಮಾತ್ಮ ಒಬ್ಬ ಇದ್ದಾನೆ ಅಂಥೇಳಿ ಅವನಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಅದರಲ್ಲಿ 3 ಪ್ರಕಾರವಾಗಿ ನಾವು ಕೃತಜ್ಞತೆ ಸಲ್ಲಿಸಬೇಕು. ಅಂದರೆ ತ್ರಿಕರಣಪೂರ್ವಕವಾಗಿ ಉಪಾಸನೆ ಮಾಡ್ತಕ್ಕಂಥದ್ದು ಅಂತ ತಿಳ್ಕೊಂಡು ಹೇಳ್ತಾರೆ. ತ್ರಿಕರಣಪೂರ್ವಕವಾಗಿ ಉಪಾಸನೆ ಮಾಡೋದು ಅಂತಂದರೆ ಮೈ, ಮಾತು ಮತ್ತು ಮನಸ್ಸುಗಳಿಂದ ಅಂತ ತಿಳ್ಕೊಂಡು ಹೇಳ್ತಾರೆ. ನಾವು ಸ್ಥೂಲವಾದ ಶರೀರ ಅಂದರೆ ಕೈಯಿಂದ ಮಾಡ್ತಕ್ಕಂಥ ಉಪಾಸನೆಗೆ ಪೂಜೆ ಅಂತ ತಿಳ್ಕೊಂಡು ಹೇಳ್ತಾರೆ. ನಾಲಿಗೆಯಿಂದ ಮಾಡ್ತಕ್ಕಂಥ ಉಪಾಸನೆಗೆ ಪ್ರಾರ್ಥನೆ ಅಂತ ತಿಳ್ಕೊಂಡು ಹೇಳ್ತಾರೆ. ಮನಸ್ಸಿನಿಂದ ಮಾಡುವಂಥ ಉಪಾಸನೆಗೆ ಧ್ಯಾನ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಪೂಜೆ, ಪ್ರಾರ್ಥನೆ ಮತ್ತು ಧ್ಯಾನ ಈ 3 ಕೂಡ ಮಾಡಿ ನಾವು ತ್ರಿಕರಣಪೂರ್ವಕವಾಗಿ ಪರಮಾತ್ಮನಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತ ಅನ್ನುವಂಥದ್ದು ಇಲ್ಲಿ ನಮಗೆ ಬಸವಾದಿ ಶರಣರು ಹೇಳ್ತಾ ಇದ್ದಾರೆ. ಇಲ್ಲಿ ದೇವರು ಗೆಲ್ಲಿದ್ದಾನೆ, ಹೇಗಿದ್ದಾನೆ ಅಂತ ಅನ್ನೋದ್ರ ಬಗ್ಗೆ ಒಂದು ಮಾತು ಪೂಜ್ಯ ಲಿಂಗೈಕ್ಯ ಮಹಾಜಗದ್ಗುರು ಲಿಂಗಾನಂದ ಅಪ್ಪಾಜಿಯವರು ಹೇಳ್ತಾಯಿದ್ರು. ಈಗ ಯಾರೋ ಒಬ್ಬ ಹುಡುಗ ಇರ್ತಾನೆ, ಅವ್ರಿಗೆ ನೀವು ಯಾರಪ್ಪ, ನಿಮ್ಮಪ್ಪ ಯಾರು ಅಂತಂದರೆ ಅವ್ರ ಅಪ್ಪನ ಹೆಸರು ಹೇಳ್ತಾರೆ. ಏನು ರೀ ನಿಮ್ಮಪ್ಪ ಯಾರು ಅಂತಂದರೆ ಅವ್ರ ಅಪ್ಪನ ಹೆಸರು ಹೇಳ್ತಾ ಇದ್ದಾರೆ. ಆಮೇಲೆ ಅವರಪ್ಪ ಯಾರು ಅಂತಂದರೆ ಅವರಪ್ಪನ ಹೆಸರು ಹೇಳ್ತಾನೆ. ಅವನು ನಿಮ್ಮಪ್ಪ ಯಾರು ಅಂತ ಅವರಪ್ಪ ಯಾರು ಅಂದರೆ ಅವರಪ್ಪನ ಹೆಸರು ಹೇಳ್ತಾನೆ. ಹೌದಿಲ್ರಿ? ಹಾಗೆ ಇವರಪ್ಪ ಅವರಪ್ಪ ಅವನು ಹೀಗೆ ಎಲ್ಲ ಅಪ್ಪಗಳಿಗೆ ಅಪ್ಪನಾಗಿರ್ತಕ್ಕಂಥ ಎಲ್ಲೋ ಒಂದು ಕಡೆ ಇದು ಕೊನೆ ಆಗಲೇಬೇಕು. ಇದು ಸರಪಳಿ, ಇದು ಎಲ್ಲ ಒಂದು ಕಡೆ ಕೊನೆ ಆಗಲೇಬೇಕು. ಎಲ್ಲ ಅಪ್ಪಗಳಿಗೂ ಅಪ್ಪನಾಗಿರ್ತಕ್ಕಂತಹ ಜಗದಪ್ಪಗೆ ಏನಂತ ಕರೀತಾರೆ? ಪರಮಾತ್ಮ ಅಂತ ಕರೀತಾರೆ. ಎಲ್ಲಾದರೂ ಒಂದು ಕಡೆ ಇದು ಎಲ್ಲರಿಗೂ ಹುಟ್ಟಿಸಿರ್ತಕ್ಕಂಥ ಒಬ್ಬ ಅಪ್ಪ ಇರಲೇಬೇಕು. ಅದಕ್ಕೆ ಎಲ್ಲರಿಗೂ ಅಪ್ಪನಾಗಿ ತನಗೆ ಅಪ್ಪನಿಲ್ಲದೆ ಇರತಕ್ಕಂಥ ಒಂದು ಶಕ್ತಿ ಏನಿದೆ ಅದಕ್ಕೆ ಯೂನಿವರ್ಸಲ್ ಟ್ರೂತ್ ಅಂತ ತಿಳ್ಕೊಂಡು ಹೇಳ್ತಾರೆ. ಅದಕ್ಕೆ ದೇವರು ಅಂತ ಕರೀತಾರೆ. ಎಲ್ಲಕ್ಕೂ ಆಧಾರವಾಗಿ ತನಗೊಂದು ಆಧಾರ ಇಲ್ಲದೆ ಇರತಕ್ಕಂತಹ ಅನ್ಸಪೋರ್ಟೆಡ್ ಸಪೋರ್ಟರ್ ಆಫ್ ದಿಸ್ ಯೂನಿವರ್ಸ್ ಈಸ್ ಗಾಡ್ ಅಂತ ತಿಳ್ಕೊಂಡು ಹೇಳ್ತಾರೆ. ಅಂತಹ ಎಲ್ಲದಕ್ಕೂ ಆಧಾರಭೂತವಾಗಿರ್ತಕ್ಕಂತಹ ಪರಮಾತ್ಮನಿಗೆ ಅಂಥ ಒಂದು ಶಕ್ತಿಗೆ ದೇವರು ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಅಂತಹ ದೇವರಿಗೆ ನಾವು ಪೂಜೆ ಮಾಡೋದ್ರ ಮೂಲಕ, ಪ್ರಾರ್ಥನೆ ಮಾಡೋದ್ರ ಮೂಲಕ, ಧ್ಯಾನ ಮಾಡೋದ್ರ ಮೂಲಕ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತ ತಿಳ್ಕೊಂಡು ತ್ರಿಕರಣಪೂರ್ವಕವಾಗಿ ಸಲ್ಲಿಸಬೇಕು ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಕೆಲವರು ಬರೀ ಧ್ಯಾನ ಮಾಡಿದ್ರೆ ಸಾಕಲ್ರಿ, ನಾವು ಕಣ್ಣು ಮುಚ್ಚಿಕೊಂಡು ಧ್ಯಾನ ಮಾಡ್ತೀವಿ, ನಾನು ದಿನಕ್ಕೆ 10 ನಿಮಿಷ ಮಾಡ್ತೀನಿ, ಅರ್ಧ ಗಂಟೆ ಮಾಡ್ತೀನಿ, ನಾನು 1 ಅವರ್ ಮಾಡ್ತೀನಿ, ನಾವು ಧ್ಯಾನ ಮಾಡ್ತೀವಿ ಅಂತಾರೆ. ಅದು ಮನಸ್ಸಿಂದ ಮಾಡ್ತಕ್ಕಂಥ ಒಂದು ಉಪಾಸನೆ. ಅದಕ್ಕೆ ಈಗ ಮಕ್ಕಳಿಗೆ 3 ಪ್ರಶ್ನೆಗಳು ಕೇಳಿರ್ತಾರೆ ಶಾಲೆಯಲ್ಲಿ ಅಂತ ಇಟ್ಕೊಂಡು. ಒಂದೊಂದು ಪ್ರಶ್ನೆಗೆ 30 ಮಾರ್ಕ್ಸು. ಒಂದು ಪ್ರಶ್ನೆಗೆ ನಾವು ಉತ್ತರ ಸರಿಯಾಗಿ ಮಕ್ಕಳು ಬರೆದಾಗ ಅಲ್ಲಿ ಎಷ್ಟು ಸಿಗ್ತದೆ ಮಾರ್ಕ್ಸು? 30. 2 ಪ್ರಶ್ನೆಗಳಿಗೆ ಉತ್ತರ ಬರೆದಾಗ 60 ಸಿಗ್ತದೆ. 3 ಪ್ರಶ್ನೆಗಳಿಗೆ ಉತ್ತರ ಬರೆದಾಗ 90 ಮಾರ್ಕ್ಸ್ ಸಿಗ್ತದೆ. ಅದರಲ್ಲಿ ದುಂಡಾಗಿ ಅಕ್ಷರಗಳು ಚೆನ್ನಾಗಿದ್ದು ದುಂಡಾಗಿ ತೆಗೆದ್ರೆ ಅವಾಗೇನಾಗ್ತದೆ ಅಂದರೆ ಗ್ರೇಸ್ ಮಾರ್ಕ್ಸ್ ಕೊಟ್ಟು 100ಕ್ಕೆ 90 ತೊಗೊಂಡು ಫಸ್ಟ್ ರ್ಯಾಂಕ್ ಬರ್ತಕ್ಕಂಥ ಒಂದು ಅವಕಾಶ ಇರ್ತದೆ. ಆದರೆ ಜಗತ್ತಿನಲ್ಲಿ ನಾವು ನೋಡ್ತಾ ಇದ್ದೀವಿ, ಕೆಲವರು ಕೇವಲ ಧ್ಯಾನ ಮಾಡ್ತಕ್ಕಂಥವ್ರು ಇದ್ದಾರೆ. ಕೆಲವೊಂದು ಧರ್ಮದ ಅನುಯಾಯಿಗಳು ಕೇವಲ ಧ್ಯಾನವನ್ನು ಮಾತ್ರ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಧ್ಯಾನ ಮತ್ತು ಪ್ರಾರ್ಥನೆಯನ್ನು ಮಾಡ್ತಾರೆ. ಆದರೆ ಧ್ಯಾನ, ಪ್ರಾರ್ಥನೆ ಮತ್ತು ಪೂಜೆ ಇವು ಮೂರು ಅಂದರೆ ತ್ರಿಕರಣಪೂರ್ವಕವಾಗಿ ಉಪಾಸನೆ ಮಾಡ್ತಕ್ಕಂತಹ ಒಂದು ಪದ್ಧತಿ ಅದು ಈ ಗುರು ಬಸವಣ್ಣನವರು ಕೊಟ್ಟಿರತಕ್ಕಂತಹ ಈ ಪರಿಪೂರ್ಣವಾದಂತಹ ಲಿಂಗಾಯತ ಧರ್ಮದಲ್ಲಿದೆ. ಅದಕ್ಕಾಗಿ ತ್ರಿಕರಣಪೂರ್ವಕವಾಗಿ ನಾವು ಉಪಾಸನೆ ಮಾಡೋದ್ರ ಮೂಲಕ, ಉಪಾಸನೆ ಅಂದರೆ ಪೂಜೆ, ನಾವು ಆ ಪೂಜೆ, ಪ್ರಾರ್ಥನೆ, ಧ್ಯಾನ ಹೀಗೆ ತ್ರಿಕರಣಪೂರ್ವಕವಾಗಿ ನಾವು ಪೂಜೆಯನ್ನು ಮಾಡೋದ್ರ ಮೂಲಕ, ಉಪಾಸನೆಯನ್ನು ಮಾಡೋದ್ರ ಮೂಲಕ ಪರಮಾತ್ಮನಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ನಾವು ನೋಡ್ರಿ, ಈಗ ಪೂಜೆ 30 ಮಾರ್ಕ್ಸು, ಪ್ರಾರ್ಥನೆ 30 ಮಾರ್ಕ್ಸು, ಧ್ಯಾನ 30 ಮಾರ್ಕ್ಸು, 90 ಮಾರ್ಕ್ಸ್ ಆಯಿತು. ಭಕ್ತಿ ಶ್ರದ್ಧೆಯಿಂದ ಮಾಡಿದ್ದೀವಿ ಅಂತಂದರೆ 100ಕ್ಕೆ 100 ಮಾರ್ಕ್ಸ್ ತೊಗೊಳ್ತಕ್ಕಂಥ ಒಂದು ಅವಕಾಶ ಲಿಂಗಾಯತ ಧರ್ಮದಲ್ಲಿದೆ. ಕೆಲವರು ಹೇಳ್ತಾರೆ ನಾವು ಪೂಜೆ ಮಾಡ್ತೀವಿ ರೀ, ನಾವು ಪ್ರಾರ್ಥನೆ ಮಾಡ್ತೀವಿ, ನಾವು ಧ್ಯಾನ ಮಾಡ್ತೀವಿ ಅಂತ ಹೇಳ್ತಾರೆ. ಆದರೆ ಪೂಜೆ ಮಾಡ್ತಾರೆ, ನಿರಾಕಾರ ನಿರ್ಗುಣ ನಿರಂಜನಾದಂತಹ ಪರಮಾತ್ಮನನ್ನು, ಆ ಒಂದು ಜಗತ್ಕರ್ತನಾದಂತಹ ಪರಮಾತ್ಮನನ್ನು ಲಿಂಗದ ರೂಪದಲ್ಲಿ ಪೂಜೆ ಮಾಡೋದಿಲ್ಲ. ಯಾವ್ಯಾವುದೋ ಕಾಲ್ಪನಿಕ ದೇವತೆಗಳು ಅಥವಾ ವ್ಯಕ್ತಿಗಳನ್ನು ಪೂಜೆ ಮಾಡ್ತಾರೆ, ಅದನ್ನೇ ದೇವರು ಅಂತ ಪೂಜೆ ಮಾಡ್ತಾರೆ. ಅದಕ್ಕಾಗಿ ದೇವರನ್ನು, ಈ ಜಗತ್ತನ್ನು ನಿರ್ಮಾಣ ಮಾಡಿರ್ತಕ್ಕಂತಹ ಪರಮಾತ್ಮನ ಕುರುಹಾದಂತಹ ಬ್ರಹ್ಮಾಂಡದ ಆಕಾರದಲ್ಲಿ ಇಷ್ಟಲಿಂಗವನ್ನು ರೂಪಿಸಿ ಗುರು ಬಸವಣ್ಣವ್ರು ಕೊಟ್ಟರು. ಅಂತಹ ಲಿಂಗವನ್ನು ನಾವು ಎದೆ ಮೇಲೆ ಧರಿಸಿ ನಮ್ಮ ಆತ್ಮ ಮತ್ತು ಪರಮಾತ್ಮಗಳ
ಆ, ಸಂಕೇತವಾಗಿರ್ತಕ್ಕಂತಹ ಪ್ರತೀಕವಾಗಿರ್ತಕ್ಕಂತಹ ಇಷ್ಟಲಿಂಗದ ರೂಪದಲ್ಲಿ ದೇವರನ್ನು ನಾವು ಪೂಜಿಸ್ತೇವೆ, ಪ್ರಾರ್ಥಿಸ್ತೇವೆ ಮತ್ತು ಧ್ಯಾನಿಸ್ತೇವೆ. ಅದಕ್ಕಾಗಿ ನಾವು ಕೃತಜ್ಞತೆಯನ್ನು ಸಲ್ಲಿಸೋದಕ್ಕಾಗಿ ಗುರು ಬಸವಣ್ಣನವರು ಈ ಪೂಜೆಯ ವಿಧಾನವನ್ನು ನಮಗೆ ಕೊಟ್ಟರು. ಇಷ್ಟಲಿಂಗ ಪೂಜೆಯನ್ನು ಮಾಡೋದರ ಮೂಲಕ ಪರಮಾತ್ಮನಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಬಸವ ಧರ್ಮಪೀಠದ ಪೀಠಾಧ್ಯಕ್ಷರಾದಂತಹ ಪರಮ ಪೂಜ್ಯ ಮಾತಾಜಿಯವರು ನಿರ್ಮಿಸಿರ್ತಕ್ಕಂತಹ ವಿಶ್ವ ಕಲ್ಯಾಣ ಮಿಷನ್ ವತಿಯಿಂದಲೇ ಬಿಡುಗಡೆ ಅಂತ ಒಂದು ಕ್ರಾಂತಿಯೋಗಿ ಬಸವಣ್ಣ ಅಂತ ಹೇಳ್ತಾವೆಲ್ಲ ನೋಡಿದಿರಿ. ಅದರೊಳಗೆ ಪೂಜ್ಯ ಮಾತಾಜಿಯವರು ಬಹಳ ಸುಂದರವಾಗಿ ಅದನ್ನು ಚಿತ್ರಿಸಿದ್ದಾರೆ. ದೇವರು ಒಬ್ಬನೇ ಇದ್ದಾನೆ. ಆ ದೇವರನ್ನು ನಾವು ಒಂದೇ ಮಂತ್ರದಿಂದ ಒಂದೇ ಕಡೆಗೆ ಕೂತ್ಕೊಂಡು ನಾವು ಸಾಧನೆ ಮಾಡೋದ್ರ ಮೂಲಕ, ಪ್ರಾರ್ಥನೆ ಮಾಡೋದ್ರ ಮೂಲಕ ಅವನ ಅನುಗ್ರಹವನ್ನು ಪಡ್ಕೊಳ್ಬೋದು ಅಂತ. ಬಾಲಕ ಬಸವಣ್ಣನವರು 8 ವರ್ಷದವರಿದ್ದಾಗ, ಚಿಕ್ಕ ಬಾಲಕರಾಗಿದ್ದಾಗ, ಅವರು ಹುಟ್ಟಿನಿಂದ ಶೈವ ಬ್ರಾಹ್ಮಣರ ಮನೆತನದಲ್ಲಿ ಹುಟ್ಟಿರ್ತಕ್ಕಂಥವ್ರು. ಅವರ ತಂದೆ ತಾಯಿಗಳು ಬಹುದೇವತೋಪಾಸಕರಾಗಿದ್ದರು. ಅವರ ತಂದೆ ಮನೆಯಲ್ಲಿ ಕುಳಿತುಕೊಂಡು ನೂರಾರು ದೇವತೆಗಳ ಮೂರ್ತಿಗಳು, ಚಿಕ್ಕ ಚಿಕ್ಕ ಮೂರ್ತಿಗಳು, ಫೋಟೋಗಳೆಲ್ಲ ಇಟ್ಟುಕೊಂಡು ಪೂಜೆ ಮಾಡ್ತಾ ಇರ್ತಾರೆ. ಆವಾಗ ಬಾಲಕ ಬಸವಣ್ಣ ಆಟ ಆಡ್ತಾ ಇರ್ತಾನೆ. ಅವ್ರಿಗೆ ಬಾಯಾರಿಕೆ ಆಗಿರ್ತದೆ. ಆವಾಗ ಅವ್ರ ಅಮ್ಮ ಕೇಳ್ತಾರೆ, ಅಮ್ಮ ನನಗೆ ಬಾಯಾರಿಕೆ ಆಗಿದೆ, ನೀರು ಕುಡಿಲಿಕ್ಕೆ ಅಂತ ಕೇಳ್ತಾರೆ. ಆವಾಗ ಅವ್ರ ತಾಯಿ ಹೇಳ್ತಾರೆ, ನಿಮ್ಮ ಅಪ್ಪ ಇನ್ನೂ ಪೂಜೆ ಮಾಡ್ತಾ ಇದ್ದಾರೆ, ಪೂಜೆ ಮುಗಿದ ನಂತರ ಕೊಡ್ತೀನಿ ಅಂತ ತಿಳ್ಕೊಂಡು ಹೇಳ್ತಾರೆ. ಮತ್ತೆ ಒಂದು 10 ನಿಮಿಷ ಬಿಟ್ಟು ಬಂದು, ಅಮ್ಮ ನೀರು ಕುಡಿಲಿಕ್ಕೆ ಅಂತ ಕೇಳ್ತಾರೆ. ನನಗೆ ಬಾಯಾರಿಕೆ ಆಗಿದೆ ಅಂತ ತಿಳ್ಕೊಂಡು ಹೇಳಿದಾಗ ಅವ್ರ ತಾಯಿ ಹೇಳ್ತಾರೆ, ಇನ್ನೂ ನಿಮ್ಮ ಅಪ್ಪ ಅವ್ರ ಪೂಜೆ ಮುಗಿದಿಲ್ಲ, ನಿಮ್ಮ ತಂದೆಯವ್ರ ಪೂಜೆ ಮುಗಿದಿಲ್ಲ, ಪೂಜೆ ಮುಗಿದ ಮೇಲೆ ಕೊಡ್ತೀನಪ್ಪ ಅಂತ ತಿಳ್ಕೊಂಡು ಹೇಳ್ತಾರೆ. ಆವಾಗ ಚಿಕ್ಕ ಮಗು ಬಾಲಕ ಬಸವಣ್ಣನವರು ಎಂಥ ಒಂದು ಅಂಧಶ್ರದ್ಧೆ, ಇರೋದೊಬ್ಬನೇ ದೇವರು ಅಂತ ಸಂಸ್ಕೃತದಲ್ಲಿ ಮಂತ್ರಗಳನ್ನು ಹೇಳ್ತಾ ಇರ್ತಾರೆ. ಏಕಂ ಸದ್ಬಹುಧಾ ವಿದಂತೆ ಅಂತ ತಿಳ್ಕೊಂಡು, ಆದರೆ 108 ದೇವತೆಗಳನ್ನು ಇಟ್ಟುಕೊಂಡು, ಮೂರ್ತಿಗಳನ್ನು ಇಟ್ಟುಕೊಂಡು, ಫೋಟೋಗಳನ್ನು ಇಟ್ಟುಕೊಂಡು, 108 ಮಂತ್ರಗಳನ್ನು ಹೇಳಿಕೊಂಡು, 108 ಕಾಲ್ಪನಿಕ ದೇವತೆಗಳ ಸ್ತುತಿಯನ್ನು ಮಾಡಿಕೊಂಡು ಕೂರ್ತಾರಲ್ಲ, ಎಷ್ಟೊಂದು ಅಜ್ಞಾನ ಇದೆ ಅಂತ ತಿಳ್ಕೊಂಡು ಅವ್ರು ಚಿಕ್ಕ ಬಾಲಕ ಬಸವಣ್ಣವ್ರು ವಿಚಾರ ಮಾಡ್ತಾ ಇದ್ದಾರೆ. ಆಗಲಿ ಅಂತ ತಿಳ್ಕೊಂಡು ಕುಡಿಲಿಕ್ಕೆ ನೀರು ಅವ್ರ ತಾಯಿ ಕೊಡಲಿಲ್ಲ. ಆವಾಗ ಅವ್ರ ಮನೆ ಹಿಂದೆ ಹಿತ್ತಲದಲ್ಲಿ ಏನು ಮಾಡ್ತಾರೆ, ಒಂದು ಚಿಕ್ಕ ಇದನ್ನು ಸಲ್ಕಿ ಇದು ತೊಗೊಂಡು ಅವರು ಚಿಕ್ಕ 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 ಗುಂಡಿಗಳನ್ನು ತೋಡ್ತಾ ಇದ್ದಾರೆ. ತೋಡಿ ಅಲ್ಲೇ ಒಂದು ಮರದ ಅಡಿಗೆಯಲ್ಲೂ ಅವರು ಅವಿತ್ಕೊಂಡು ಕೂಡ್ತಾರೆ. ಆವಾಗ ಅವ್ರ ತಂದೆ ಮನೆಯೊಳಗೆಲ್ಲ ಜಗಲಿ ಮೇಲೆ ಇರ್ತಕ್ಕಂಥ ಎಲ್ಲ ದೇವತೆಗಳ ಪೂಜೆ ಮಾಡೋದೆಲ್ಲ ಮುಗೀತು. ಆ ನಂತರ ಸೂರ್ಯನ ಪೂಜೆ ಮಾಡಬೇಕಲ್ಲ, ಸೂರ್ಯ ದೇವತೆ ಪೂಜೆ ಮಾಡಬೇಕು. ಹೊರಗಡೆ ಬರ್ತಾರೆ. ಬಂದು ಪೂಜೆ ಮಾಡಬೇಕು ಅಂತ ನೋಡುವಷ್ಟರಲ್ಲಿ ಆ ಸಣ್ಣ 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 ಗುಂಡಿಗಳನ್ನು ತೋಡಿ, ಇದು ಯಾರು ಇಷ್ಟೆಲ್ಲ ಸಣ್ಣ ಸಣ್ಣ ಗುಂಡಿಗಳೆಲ್ಲ ಯಾರು ತೋಡಿದರು, ಯಾರಿದು ಅಂತಂದಾಗ ಅಲ್ಲಿ ಬಸವಣ್ಣನವರ ಒಂದು ತಾಯಿ ಮಾದಲಾಂಬಿಕೆ ಹೇಳ್ತಾರೆ, ನಿಮ್ಮ ಮಗ ಬಸವರಸ ಅಂತ ತಿಳ್ಕೊಂಡು ಹೇಳಿದಾಗ ಬಸವಣ್ಣನವರ ತಂದೆ ಮಾದರಸರು ಕೇಳ್ತಾರೆ, ಬಸವರಸ ಎಲ್ಲಿದೆಯಾ ಬಸವರಸ ಅಂತ ತಿಳ್ಕೊಂಡು ಕರೆದಾಗ ಆವಾಗ ಓಡಿ ಬಂದು ನಿಂತ್ಕೊಳ್ತಾನೆ, ಇಲ್ಲೇ ಇದ್ದೀನಪ್ಪ ಅಂತ. ಏನಪ್ಪ ಇದೆಲ್ಲ ಇಷ್ಟೆಲ್ಲ ಸಣ್ಣ 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 ಗುಂಡಿಗಳು ಯಾಕೆ ತೋಡಿದೀಯ ಅಂತಂದಾಗ, ನನಗೆ ತುಂಬ ಬಾಯಾರಿಕೆ ಆಗಿತ್ತು, ಅಮ್ಮಗೆ ನಾನು ನೀರು ಕೇಳದೆ ಕೊಡು ಅಂತ. ಆದರೆ ಅಪ್ಪನ ಪೂಜೆ ಮುಗುವವರೆಗೂ ಕೊಡೋದಿಲ್ಲ, ಪೂಜೆ ಮುಗಿದ ಮೇಲೆ ಕೊಡ್ತೀನಿ ಅಂತ ತಿಳ್ಕೊಂಡು ಹೇಳಿದ್ದು. ಅದಕ್ಕೆ ನನಗೆ ಕುಡಿಲಿಕ್ಕೆ ನೀರು ಬೇಕಾಗಿತ್ತಲ್ಲ, ನಾನು ಬಾವಿ ತೋಡ್ತಾ ಇದ್ದೆ ಅಂತ ತಿಳ್ಕೊಂಡು ಹೇಳ್ತಾನೆ. ಅವಾಗ ಅವ್ರ ತಂದೆ ಹೇಳ್ತಾರೆ, ಏನಪ್ಪ ಅಲ್ಲಿಷ್ಟು ಇಲ್ಲಿಷ್ಟು ಅಲ್ಲಿಷ್ಟು ಇಲ್ಲಿಷ್ಟು ಸಣ್ಣ ಸಣ್ಣ ಗುಂಡಿಗಳು ತೋಡಿದ್ರೆ ನಿನಗೆ ನೀರು ಸಿಕ್ಕುತ್ತೇನಪ್ಪ. ಬಾವಿ ತೋಡಬೇಕು ಅಂದರೆ ನಮಗೆ ಆ ನೀರು ಸಿಗಬೇಕಂದ್ರೆ ನಾವು ಒಂದೇ ಕಡೆಯಲ್ಲಿ ಆಳವಾಗಿ ಬಾವಿಯನ್ನು ತೋಡಿದಾಗ ನೀರು ಸಿಗ್ತದೆ ಅಂತ ತಿಳ್ಕೊಂಡು ಆ ತಂದೆ ಮಗನಿಗೆ ಬಾಲಕ ಬಸವಣ್ಣವ್ರಿಗೆ ಹೇಳ್ತಾರೆ. ಆಗ ಬಸವಣ್ಣವ್ರು ಹೇಳ್ತಾರೆ, ಹೌದನಪ್ಪ, ನಿಮ್ಗೆ ಇದನ್ನು ಹೇಳೋ ಸಲುವಾಗಿ ನಾನು ಇದು ಥರ ಮಾಡಿದ್ದು, ಈ ಗುಂಡಿಗಳು ತೋಡಿದ್ದು ಅಂತ ಹೇಳ್ತಾರೆ. ಯಾಕೆಂತಂದರೆ ನಾನು ಹೆಂಗೆ ಅಲ್ಲಿಷ್ಟು ಇಲ್ಲಿಷ್ಟು ಅಲ್ಲಿಷ್ಟು ಅಲ್ಲಿಷ್ಟು ಸಣ್ಣ ಸಣ್ಣ ಗುಂಡಿಗಳು ತೋಡಿದ್ರೆ ಹೇಗೆ ನೀರು ಸಿಗೋದಿಲ್ವೋ, ಹಾಗೆ ನೀನು ಈ ಜಗತ್ತನ್ನು ನಿರ್ಮಾಣ ಮಾಡಿರ್ತಕ್ಕಂಥ ದೇವರು ಒಬ್ಬನೇ ಇದ್ದಾನೆ. ಆದರೆ ನೀನು ಅಲ್ಲಿಷ್ಟು ಇಲ್ಲಿಷ್ಟು ಇಲ್ಲಿಷ್ಟು ಆ ದೇವತೆಗೆ ಇಷ್ಟು, ಈ ದೇವತೆಗೆ ಇಷ್ಟು ಪೂಜೆ ಮಾಡಿದ್ರೆ ನಿನ್ನ ಒಂದು ಭಕ್ತಿ ಯಾವ ದೇವರಿಗೆ ಸಲ್ಲಬೇಕು? ಈ ಜಗತ್ತನ್ನು ನಿರ್ಮಾಣ ಮಾಡಿರ್ತಕ್ಕಂಥ ದೇವರು ಒಬ್ಬನೇ ಇದ್ದಾನೆ. ಒಂದೇ ಮಂತ್ರದಿಂದ ಒಂದೇ ಜಾಗದಲ್ಲಿ ಕುಳಿತುಕೊಂಡು ನಾವು ಪ್ರಾರ್ಥನೆ ಪೂಜೆ ಮಾಡೋದರಿಂದ ಆ ಪರಮಾತ್ಮನ ಅನುಗ್ರಹ ನಮಗೆ ಆಗ್ತದೆ ಅನ್ನುವಂಥ ಮಾತನ್ನು ಸಣ್ಣ ಮಗು ಇದ್ದಾಗ ಬಸವಣ್ಣನವರು ತಮ್ಮ ತಂದೆಗೆ ಈ ಮಾತನ್ನು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಈ ವಿಷಯವನ್ನು ನಾವು ನೋಡಿದಾಗ ಗುರು ಬಸವಣ್ಣನವರಿಗೆ ಆ ಜಗತ್ತನ್ನು ನಿರ್ಮಾಣ ಮಾಡಿರ್ತಕ್ಕಂತಹ ಜಗತ್ಕರ್ತ ಲಿಂಗದೇವನಿಗೆ ನಲ್ಲಿ ಎಷ್ಟೋ ಒಂದು ಇತ್ತು, ನಿಷ್ಠೆ ಇತ್ತು ಮತ್ತು ಆ ದೇವರಲ್ಲಿ ವಿಶ್ವಾಸ ಇತ್ತು. ಆದರೆ ಕಾಲ್ಪನಿಕ ದೇವತೆಗಳನ್ನು ಪೂಜಿಸ್ತಾ ಮೂಢ ಮನುಷ್ಯ ಇವತ್ತಿನ ದಿವಸ ಅನೇಕ ಕಾಕುಪೋಕ ದೇವತೆಗಳನ್ನು ಪೂಜೆ ಮಾಡಿಕೊಂಡು ಸಮಯವನ್ನು ಹರಣ ಮಾಡ್ತಾ ಇರೋದು ನಾವು ನೋಡ್ತಾ ಇದ್ದೇವೆ. ಅದಕ್ಕಾಗಿ ಆ ನಿರಾಕಾರದಂತಹ ದೇವನಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅನ್ನುವಂಥ ಒಂದು ಸಿದ್ಧಾಂತವನ್ನು ಗುರು ಬಸವಣ್ಣವ್ರು ಕೊಟ್ಟರು. ಮತ್ತು ಬಸವಣ್ಣನವರು ಕೊಟ್ಟಿರ್ತಕ್ಕಂಥ ಒಂದು ಧರ್ಮ ಇದು ಶೇಶ್ವರವಾದಿ ಧರ್ಮ.
ನಿರೀಶ್ವರವಾದಿ ಧರ್ಮ, ಶೇಶ್ವರವಾದಿ ಧರ್ಮ ಅಂತ ತಿಳ್ಕೊಂಡಿರ್ತೇವೆ. ನಿರೀಶ್ವರವಾದಿ ಧರ್ಮ ಅಂದರೆ ಈ ಜಗತ್ಕರ್ತ ಪರಮಾತ್ಮನನ್ನು ಅವರು ನಂಬೋದಿಲ್ಲ, ಆತ್ಮ ಮತ್ತು ಪಾಪ ಪುಣ್ಯಗಳನ್ನು ನಂಬ್ತಾ ಇದ್ದಾರೆ. ಆದರೆ ಈ ಜಗತ್ತನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಒಬ್ಬ ದೇವರಿದ್ದಾನೆ ಅನ್ನುವಂಥ ಒಂದು ಇದರಲ್ಲಿ ಅವರು ನಂಬಿಕೆ ಇಡೋದಿಲ್ಲ. ಅಂಥ ಧರ್ಮಗಳಿಗೆ ನಿರೀಶ್ವರವಾದಿ ಧರ್ಮಗಳು ಅಂತ ಕರೀತಾರೆ. ಆದರೆ ಲಿಂಗಾಯತ ಧರ್ಮ, ಗುರು ಬಸವಣ್ಣವ್ರು ಕೊಟ್ಟಂಥ ಒಂದು ಧರ್ಮ, ಇದು ಶೇಶ್ವರವಾದಿ ಧರ್ಮ ಆಗಿದೆ. ಅಂದರೆ ಈ ಜಗತ್ತನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಒಬ್ಬ ಪರಮಾತ್ಮ, ಆ ದೇವರು ಇದ್ದಾನೆ ಅನ್ನುವಂಥ ಒಂದು ತತ್ವವನ್ನು ಗುರು ಬಸವಣ್ಣವ್ರು ಕೊಡ್ತಾ ಇದ್ದಾರೆ. ಅಂತಹ ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತ ತಿಳ್ಕೊಂಡು ಗುರು ಬಸವಣ್ಣವ್ರು ಹೇಳ್ತಾ ಇದ್ದಾರೆ. ಇಷ್ಟಲಿಂಗದ ರೂಪದಲ್ಲಿ ನಾವು ಪೂಜೆಯನ್ನು ಮಾಡಿ ಪರಮಾತ್ಮನಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಬಸವಧರ್ಮ ಪೀಠದ ಪೂಜಾ ಪೀಠಾಧ್ಯಕ್ಷರಾದಂತಹ ವಿಶ್ವದ ಪ್ರಪ್ರಥಮ ಮಹಿಳಾ ಮಹಾಜಗದ್ಗುರುಗಳಾಗಿರ್ತಕ್ಕಂತಹ ಪರಮ ಪೂಜ್ಯ ಮಹಾಜಗದ್ಗುರು ಮಾತೆ ಮಹಾದೇವಿಯವರು ಈ ಇಷ್ಟಲಿಂಗ ಪೂಜೆಯನ್ನು ಮಾಡಬೇಕಾದ್ರೆ ಇದು ಒಂದು ದೇವರಿಗೆ ನಾವು ಸಲ್ಲಿಸ್ತಕ್ಕಂಥ ಒಂದು ಕೃತಜ್ಞತೆ ಅಂತ ತಿಳ್ಕೊಂಡು ಗುರು ಬಸವಣ್ಣ ನಮಗೆ ಇಷ್ಟಲಿಂಗವನ್ನು ಕೊಟ್ಟರು. ನಾವು ಪೂಜೆಯನ್ನು ಮಾಡುವಾಗ ಅನೇಕ ಜನ ಇಷ್ಟಲಿಂಗ ಪೂಜೆ ಇದು ದೇವರ ಪೂಜೆ, ಆದರೆ ಇನ್ನೂ ಅನೇಕ ಜನ ನಮ್ಮಲ್ಲಿ ಮೂಢ ಜನ ಇದ್ದಾರೆ ಮತ್ತು ಅನೇಕ ಜನ ಮಠಾಧೀಶರು ಸ್ವಾಮಿಗಳು ಕೂಡ ಇಷ್ಟಲಿಂಗವನ್ನು ಪೂಜೆ ಮಾಡುವಾಗ ಅವರು ಸಂಸ್ಕೃತ ಮಂತ್ರಗಳನ್ನು ಹೇಳ್ತಾ ಇರ್ತಾರೆ. ಯಜ್ಞೇನ ಯಜ್ಞಮೈಜಂತ ದೇವ ಸ್ಥಾಣಿ ಧರ್ಮಾಣಿ ಪ್ರಥಮಾನ್ಯಾಸಂತಯ ನಾಕಂ ಮೈಮಾನಃ ಸಚಂತ್ರ ಯತ್ರ ಪೂರ್ವೇ ದೇವ ಅಂತ ತಿಳ್ಕೊಂಡು ಸಂಸ್ಕೃತ ಶ್ಲೋಕಗಳನ್ನು ಹೇಳ್ತಾ ಇದ್ದಾರೆ. ಆದರೆ ನಾವು ಇಷ್ಟಲಿಂಗವನ್ನು ಕೈಯಲ್ಲಿ ಹಿಡಿದುಕೊಂಡು ಯಾವುದೋ ಕಾಲ್ಪನಿಕ ದೇವತೆಗಳ ಮಂತ್ರ ಸಂಸ್ಕೃತದಲ್ಲಿ ಹೇಳೋದು, ಇದು ನಾವು ದೇವರಿಗೆ ಮಾಡ್ತಕ್ಕಂಥ ಒಂದು ಅಪಚಾರ. ಇಷ್ಟಲಿಂಗದ ಒಂದು ಉದ್ದೇಶ ಏನು, ನಾವು ಇಷ್ಟಲಿಂಗ ಪೂಜೆ ಮಾಡ್ತಕ್ಕಂಥ ಒಂದು ಉದ್ದೇಶ ಏನು, ಯಾತಕ್ಕಾಗಿ ನಾವು ಲಿಂಗ ಪೂಜೆಯನ್ನು ಮಾಡಬೇಕು, ಗುರು ಬಸವಣ್ಣನವರು ಇಷ್ಟಲಿಂಗವನ್ನು ಯಾಕೆ ಕೊಟ್ಟರು, ನಾವು ಹೇಗೆ ಪರಮಾತ್ಮನಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ಶುದ್ಧ ಕನ್ನಡದಲ್ಲಿ ಅಚ್ಚ ಕನ್ನಡದಲ್ಲಿ ನಾವು ವಚನಗಳನ್ನು ಹೇಳೋದ್ರ ಮೂಲಕ ಪೂಜೆ ಮಾಡಿಕೊಳ್ಬೇಕು ಅಂತ ತಿಳ್ಕೊಂಡು ಈ ಒಂದು ದೇವರಿಗೆ ಕೃತಜ್ಞತೆ ಸಲ್ಲಿಸೋದಕ್ಕಾಗಿ ನಾವು ಪೂಜೆ ಮಾಡಬೇಕು. ಪೂಜೆ ಮಾಡುವಾಗ ನಾವು ಸಂಕಲ್ಪವನ್ನು ಮಾಡಿಕೊಳ್ಬೇಕು ಅಂತ ತಿಳ್ಕೊಂಡು ಒಟ್ಟು ಶ್ಲೋಕಗಳನ್ನು ಕನ್ನಡದಲ್ಲಿ ವಚನಗಳನ್ನು ಬರೆದಿದ್ದಾರೆ ಪೂಜಾ ಮಾತಾಜಿಯವರು. ಅದರಲ್ಲಿ ನಾವು ಪೂಜೆ ಮಾಡ್ತಕ್ಕಂಥ ಉದ್ದೇಶ ಏನು ಅಂತಕ್ಕಂಥ ಒಂದು ವಚನದೊಳಗೆ ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ. ನಾವು ಯಾತಕ್ಕಾಗಿ ಇಷ್ಟಲಿಂಗಕ್ಕೆ ನಾವು ಇಷ್ಟಲಿಂಗದ ಪೂಜೆಯನ್ನು ಮಾಡಬೇಕು ಅಂತಂದರೆ, ಈ ಜಗತ್ತನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಪರಮಾತ್ಮ, ಅವನಂಥ ಪರಮಾತ್ಮನಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತ ತಿಳ್ಕೊಂಡು ಹೇಳ್ತಾರೆ. ಭಾಳ ಸುಂದರವಾದಂಥ ಒಂದು ವಚನ ಇದೆ. ಪಂಚಭೂತಾತ್ಮಕ ಪ್ರಪಂಚವನು ಇತ್ತುದಕ್ಕೆ ಪಂಚವಿಂಶತೆಯ ಘನಪಿಂಡಾಂಡವ ಋಣಭಾರ ಸಲ್ಲಿಸಿ ಧನ್ಯತೆಯ ಹೊಂದಲು ಮನ ತುಂಬೆ ಅರ್ಚನೆಯ ನಾ ಮಾಡುವೆ. ನಾವು ಪೂಜೆಯನ್ನು ಮಾಡಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀವಿ. ಇಲ್ಲಿ ಪೂಜ್ಯ ಮಾತಾಜಿಯವರು ಹೇಳ್ತಾ ಇದ್ದಾರೆ, ಪಂಚಭೂತಾತ್ಮಕ ಪ್ರಪಂಚವನ್ನು ಇತ್ತುದಕ್ಕೆ. ಈ ಇಡೀ ಜಗತ್ತೆಲ್ಲವೂ ಕೂಡ ಪಂಚಭೂತಗಳಿಂದ ನಿರ್ಮಾಣ ಆಗಿದೆ. ಪಂಚಭೂತಗಳು ಅಂತಂದರೆ ಮ್ಯಾಟರು, 5 ಒಂದು ಭೂತಗಳು, ಪಂಚಮಹಾಭೂತಗಳು ಅಂತ ತಿಳ್ಕೊಂಡು ಹೇಳ್ತಾರೆ. ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ. ಅಂದರೆ